ಇನ್ನು ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರದಲ್ಲಿ ಈಗ ಮಾತನಾಡಿದ್ದಾರೆ. ಸರ್ಕಾರ ಸಿಐಡಿಗೆ ಕೊಡ್ತಾ ಇರುವಂತಹ ವಿಚಾರ, ಸಿ.ಟಿ. ರವಿ ಕೇಸ್ ಸಿಐಡಿಗೆ ಸರ್ಕಾರ ಒಪ್ಪಿಸಿದೆ. ಸೊ ಸರ್ಕಾರ ಹೇಳಿದ ಹಾಗೆ ಸಿಐಡಿ ಅವರು ಬರೆದುಕೊಳ್ತಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸಭಾಪತಿಗೆ ಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಡುವ ಬಗ್ಗೆ ಪ್ರತಿಕ್ರಿಯಿಸ್ತಿಲ್ಲ ಕುಮಾರಸ್ವಾಮಿ ಅವರು. ಸಿ.ಟಿ. ರವಿ ಕೇಸ್ ಸಿಐಡಿಗೆ ಸರ್ಕಾರ ಏನು ಒಪ್ಪಿಸಿದೆ ಅದಕ್ಕೆ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸಿ.ಟಿ. ರವಿ ಅವರ ಪ್ರಕರಣವನ್ನು ಸರಿ ಕೊಟ್ಕೊಂಡು ಅವ್ರು ಏನ್ ಮಾಡೋದು? ಸಿಐಡಿ ಪ್ರಕರಣ ಕೊಟ್ಕೊಂಡು ಏನ್ ಮಾಡ್ತಾರೆ? ಇವ್ರೇನ್ ಹೇಳ್ತಾರೆ ಬರ್ಕೊಡ್ತಾರೆ, ಅಷ್ಟೇ ತಾನೇ. ಸಿ.ಟಿ. ರವಿ ಅವರ ಪ್ರಕರಣವನ್ನು ಸರಿ ಕೊಟ್ಕೊಂಡು ಅವ್ರು ಏನ್ ಮಾಡೋದು? ಸಿಐಡಿ ಪ್ರಕರಣ ಕೊಟ್ಕೊಂಡು ಏನ್ ಮಾಡ್ತಾರೆ? ಇವ್ರೇನ್ ಹೇಳ್ತಾರೆ ಬರ್ಕೊಡ್ತಾರೆ, ಅಷ್ಟೇ ತಾನೇ. ಸಿ.ಟಿ. ರವಿ ಅವರ ಪ್ರಕರಣವನ್ನು ಸರಿ ಕೊಟ್ಕೊಂಡು ಅವ್ರು ಏನ್ ಮಾಡೋದು? ಸಿಐಡಿ ಪ್ರಕರಣ ಕೊಟ್ಕೊಂಡು ಏನ್ ಮಾಡ್ತಾರೆ? ಇವ್ರೇನ್ ಹೇಳ್ತಾರೆ ಬರ್ಕೊಡ್ತಾರೆ, ಅಷ್ಟೇ. ಸೊ ಎಲ್ಲ ಸರ್ಕಾರಗಳಿದ್ದಾಗ ಅದನ್ನು ಮಾತನಾಡೋದು ಸಹಜನೇ. ಈ ರೀತಿಯಾಗಿ ಏನು ಮಾಡ್ತಾರೆ ಪೊಲೀಸ್, ತಮ್ಮ ಸರ್ಕಾರ ಇದ್ದಾಗ ಅವ್ರ ಅಧಿಕಾರದಲ್ಲಿದ್ದ ಅವ್ರು ಕೊಟ್ಟಾಗ ಏನು ಮಾಡ್ತಾರೆ ಅದ್ರ ಬಗ್ಗೆ ಅನುಮಾನ ಅಂತ ಹೇಳ್ತಾರೆ, ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಸೊ ಅದನ್ನೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ.